ಗೆಜ್ಜೆಗಳ ಮೃದುವಾದ ಸದ್ದು. ಇದೊಂದು ಹುಡುಗಿ ಹಾಗೂ ಪುಟ್ಟ ಬಾಲಕನ ಕಾಲ್ಪನಿಕ ಕಥೆಯಾಗಿರುತ್ತದೆ. ಒಂದೂರಿನಲ್ಲಿ ಮೀನಾಕ್ಷಿ ಎಂಬ ಯುವತಿಯು ವಾಸಿಸುತ್ತಿರುತ್ತಾಳೆ. ಆಕೆಯು ಸುಶೀಲ ನೃತ್ಯಂಗನೆ. ನೃತ್ಯ ಅವಳ ಜೀವವಾಗಿರುತ್ತದೆ. ಪ್ರತಿದಿನ ಸಂಜೆ ಸೂರ್ಯ ಮುಳುಗುವ ಹೊತ್ತಿಗೆ ಅವಳು ದೇವಸ್ಥಾನದ ಮುಂಭಾಗದಲ್ಲಿ ನೃತ್ಯ ಮಾಡುತ್ತಿರುತ್ತಾಳೆ. ಅವಳ ಕಾಲಿಗೆ ಕಟ್ಟಿದ ಗೆಜ್ಜೆಗಳು ಮೃದುವಾಗಿ ಸದ್ದು ಮಾಡುತ್ತಿದ್ದವು. ಆ ಗೆಜ್ಜೆಯ ಶಬ್ದಗಳು ಕೇವಲ ಶಬ್ದವಾಗಿರಲಿಲ್ಲ, ಅದೊಂದು ಭಕ್ತಿಯ ಭಾವ, ನೃತ್ಯದ ಲಯ ಮತ್ತು ಅವಳ ಆತ್ಮದ ಸ್ಪಂದನೆಯಂತೆ ತೋರುತ್ತಿತ್ತು. ಹೀಗೆ ಮೀನಾಕ್ಷಿಯು ಪ್ರತಿದಿನವೂ ದೇವಸ್ಥಾನದ ಮುಂದೆ ಬಂದು ನೃತ್ಯ ಮಾಡುತ್ತಿರುವಾಗ ಅವಳ ನೃತ್ಯವನ್ನು ನೋಡುವುದಕ್ಕಾಗಿಯೇ ಒಂದು ಪುಟ್ಟ ಹುಡುಗ ದಿನವೂ ಬರುತ್ತಿದ್ದ. ಆ ಹುಡುಗನ ಹೆಸರು ಲಕ್ಷ್ಮಣ. ಲಕ್ಷ್ಮಣನು ಒಬ್ಬ ಅನಾಥನಾಗಿರುತ್ತಾನೆ ಹಾಗೂ ದೃಷ್ಟಿಹೀನನು. ಆದರೆ ಅವನು ಕೇಳಿಸುವ ಚಾತುರ್ಯವನ್ನು ಹೊಂದಿರುತ್ತಾನೆ. ಲಕ್ಷ್ಮಣನಿಗೆ ಆ ಗೆಜ್ಜೆಗಳ ಮೃದುವಾದ ಸದ್ದು ಸಾಕಾಗಿತ್ತು, ಮೀನಾಕ್ಷಿಯ ಆಗಮನವನ್ನು ಊಹಿಸಲು ಹಾಗೂ ಅವಳ ನೃತ್ಯದ ಪ್ರಾರಂಭವನ್ನು ತಿಳಿಯಲು. ಹೀಗೆ ಪ್ರತಿದಿನವೂ ಲಕ್ಷ್ಮಣನು ಒಂದು ಮರದಡಿಯಲ್ಲಿ ಕುಳಿತು ಮೀನಾಕ್ಷಿಯ ನೃತ್ಯವನ್ನು ನೋಡುತ್ತಿರುತ್ತಾನೆ. ಇದನ್ನೆಲ್ಲ ಗಮನಿಸಿದ ಮೀನಾಕ್ಷಿಯು ಒಂದು ದಿನ ಲಕ್ಷ್ಮಣನ ಹತ್ತಿರ ಬಂದು, ಹೇ ಹುಡುಗ, ಏಕೆ ನೀನು ನನ್ನ ನೃತ್ಯವನ್ನು ದಿನ ಮರದಡಿಯಲ್ಲಿ ಕುಳಿತುಕೊಂಡು ಕದ್ದು ನೋಡುತ್ತೀಯಾ ಎಂದು ಕೇಳಿದಾಗ, ಆಗ ಲಕ್ಷ್ಮಣನು ವಿನಮ್ರತೆಯಿಂದ, ಇಲ್ಲ ಅಕ್ಕ, ನಾನು ನೋಡುವುದಿಲ್ಲ, ಕೇಳುತ್ತೇನೆ ಎಂದು ಹೇಳುತ್ತಾನೆ. ಮೀನಾಕ್ಷಿಗೆ ಗೊಂದಲವಾಯಿತು. ಏನು ಮಾತನಾಡುತ್ತಿದ್ದೀಯಾ ಎಂದು ಕೇಳಿದಾಗ ಲಕ್ಷ್ಮಣನು, ಹ್ಞೂ ಅಕ್ಕ, ನಾನೊಬ್ಬ ಕುರುಡ, ನನಗೆ ನೋಡುವುದು ಅಸಾಧ್ಯ. ನಿಮ್ಮ ನೃತ್ಯದ ಗೆಜ್ಜೆಗಳ ಶಬ್ದವನ್ನು ಆಲಿಸುತ್ತೇನೆ. ಅದು ತುಂಬ ಹಿತಕರವಾಗಿ ಮನಸ್ಸಿಗೆ ಉಲ್ಲಾಸವನ್ನು ನೀಡುತ್ತದೆ. ಆದ್ದರಿಂದ ನಾನು ನಿಮ್ಮ ನೃತ್ಯವನ್ನು ದಿನಲೂ ಕೇಳಲು ಬರುತ್ತೇನೆ, ಆ ಗೆಜ್ಜೆಗಳ ಇಂಪಾದ ಶಬ್ದವನ್ನು ಎಂದು ಹೇಳಿದಾಗ ಮೀನಾಕ್ಷಿಯು ಸಣ್ಣ ಕಿರುನಗೆಯನ್ನು ಬೀರುತ್ತಾ ಪ್ರತಿದಿನವೂ ಸಂಜೆ ನೃತ್ಯ ಮಾಡುವಾಗ ಲಕ್ಷ್ಮಣನಿಗಾಗಿ ಕಾಯುತ್ತಿರುತ್ತಾಳೆ. ಲಕ್ಷ್ಮಣನು ಬಂದೊಡನೆ ತುಂಬ ಶ್ರದ್ಧೆ ಭಕ್ತಿ ಭಾವದಿಂದ ದೇವರಿಗೆ ನಮಸ್ಕರಿಸುತ್ತಾ ಲಕ್ಷ್ಮಣನನ್ನು ಮುಂದೆ ಕರೆಸಿಕೊಂಡು ಕುಳಿತುಕೊಳ್ಳಲು ಹೇಳುತ್ತಾಳೆ. ಅಂದಿನಿಂದ ಮೀನಾಕ್ಷಿ ಮತ್ತು